ಯಾವುದೋ ಒಂದು ಹೋಟ್ಲಲ್ಲಿ ನೀವು ಮೀಟ್ ಆದೆ, ಆ ಹೋಟ್ಲಲ್ಲಿ ನಾವು ಅಂತ ಸಂದರ್ಭದಲ್ಲಿ ಸಮೀರ್ ಮಾಡಿರುವಂತಹ ಈ ವಿಡಿಯೋಗಳೇನಿತ್ತು ಆ ವಿಡಿಯೋಗಳು ಪ್ರಮೋಟೇಟ್ ಮಾಡಕ್ಕಾಗಿ ಹಣ ಕೊಡ್ತಿದ್ರು ಸಿಂಗೋಡಿ ಗ್ಯಾಂಗ್ ಅವರು. ಈ ವಿಚಾರವನ್ನ ನನ್ನ ಜೊತೆ ಅಭಿಷೇಕ್ ಹೇಳ್ಕೊಂಡಿದ್ದ, ನೀನು ಬೇಕಾದ್ರೂ ಮಾಡಿದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಜೊತೆಗೆ ಅದ್ರೆಷ್ಟೋ 300-400 ಕಂಟೆಂಟ್ ಕ್ರಿಯೇಟರ್ಗಳು ಅದ್ರ ಜೊತೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆತ ಮಾಡಿದಂತ ಪ್ರಮುಖ ಆರೋಪಗಳಲ್ಲಿ. ಅಲ್ಲ, ಅವನ ಹತ್ರ ದಾಖಲೆ ಇದೆಯಾ ಕೇಳಬೇಕಿತ್ತು. ಈಗ ಟ್ರೋಲ್ ಪೇಜಸ್ಗಳಿಗೆ ಅಷ್ಟು ಜನ ಪ್ರಮೋಟ್ ಮಾಡಿಸ್ಕೊಂಡಿದ್ದಾರೆ ಅಂದರೆ, ಸೊ ಒಂದು PR ಅಂತ ಇರ್ತಾರೆ, ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಅವ್ರಗಳಿಗೆ ತಲುಪಿಸಿದ್ದು ಈ ರೀತಿ ಒಂದು ವ್ಯವಹಾರ ನಡೆದಿದೆ ಅಂದರೆ ಅದ್ರ ಮಧ್ಯೆ ಏನಾದರೂ ಒಂದು ಪ್ರೂಫ್ ಇರಲೇಬೇಕು, ಅದನ್ನು ತೊಗೊಂಡು ಬರಲಿ ಅಷ್ಟೇ. ಈಗ ನೋಡಿ, ಅವನ ಜೊತೆ ನಾನು ಅವತ್ತು ಬಟ್ಟೆ ಅಂಗಡಿ ಓಪನಿಂಗ್ ಹೋದಾಗ ಒಂದು 20 ನಿಮಿಷ ಊಟ ಆದಮೇಲೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದು. ಕೇರ್ಪೇಟೆಯಲ್ಲೇ ಕರ್ಕೊಂಡು ಹೋಗಿದ್ದು ನಿಜ. ಬಟ್ ಒಂದು 10-15 ನಿಮಿಷ ಮಾತಾಡಿರ್ಬೋದು. ಈಗೇನು ಮಾಡ್ತಾ ಇದ್ದಾನೆ ಅದೆಲ್ಲ ಸುಳ್ಳು. ಬಟ್ ಅದೇ ತನಿಖೆ ಅವನು ಪ್ರೂಫ್ ತಗೊಬಂದು ತೋರಿಸ್ಲಿ, ನಾನೇ ಒಪ್ಕೋತೀನಿ. ಪರ ವಿರೋಧ ಅಂತ ಏನಿಲ್ಲ, ಏನು ಸತ್ಯ ನಡೀತಿದೆ ಅದು ತೋರಿಸ್ತಾ ಇದ್ದೀವಿ. ಅದೇ ಅದರಲ್ಲಿ ಏನು ಬಂತು ಪರ ವಿರೋಧ? ಅದ ಕಂಟೆಂಟನ್ನು ತನಿಖೆ ಆಗ್ತಾಯಿದೆ, ಅದರ ಮೇಲೆ ನ್ಯೂಸ್ಗಳು ನೀವೇ ಮಾಡ್ತಾ ಇದ್ದಾರೆ, ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಬಟ್ ನೀವುಗಳು ಈಗ ಏನೋ ವಿಷಯ ಈಗ ಆಚೆ ಬಂದ ತಕ್ಷಣ ಮಾಡ್ತಾಯಿದ್ರೆ ನಮಗೆ ಒಳಗಡೆಯಿಂದ ಕೇಳಿ ಬರ್ತಾ ಇತ್ತು ಸ್ಥಳೀಯರಿಂದ, ನಾವು ಮುಂಚೆನೇ ಶುರು ಮಾಡ್ಕೊಂಡಿದ್ದೀವಿ ಅಷ್ಟೇ.